ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ರಿಸ್ಮಸ್ ಫೆಸ್ಟಿವಲ್. ಇವತ್ತು ಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಹೇಗೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಕ್ರಿಸ್ಮಸ್ ಫೆಸ್ಟಿವಲ್ ಅಲ್ಲ, ನನ್ನ ಆಫೀಸು ಕೂಡ ಲೀವು. ಸೊ ಅದಕ್ಕೆ ಹೊರಗಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಡೇ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರ್ಯಾರು ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಮತ್ತು ಇನ್ನೇನು ಅಂತ ಹೇಳಿದ್ರೆ, ನೈಟ್ ನಾವು ಅಂದ್ಕೊಂಡಿದ್ದು ಲೈಕ್ ಈ ಥರ ಎಲ್ಲ ಹೊರಗಡೆ ಹೋಗೋದಕ್ಕೆಲ್ಲನೂ ಆ್ಯಂಡ್ ಸಡನ್ನಾಗಿ ನಾವು ಯಾವ ಥರ ಡ್ರೆಸ್ಸಸ್ ಎಲ್ಲ ಮಾಡ್ಕೋಬೇಕು ಅನ್ನೋದನ್ನು ನಾವು ಸಡನ್ನಾಗಿ ಏನು ಮಾಡೋದು ಐಡಿಯಾ ಮಾಡ್ಕೊಬೇಕಾಗತ್ತೆ. ಎಸ್ಪೆಷಲಿ ಹುಡುಗಿರ್ಗೆ ನಾನು ಹೇಳ್ತಾ ಇರೋದು, ಯಾರ್ಯಾರು ಹುಡುಗಿರ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಆ್ಯಂಡ್ ಹುಡುಗಿರ್ ವೀಡಿಯೋಸ್ ನೋಡ್ತಿದ್ದೀರಾ ಅವ್ರಿಗೆ. ಸೊ ಈ ಥರ ನಾವು ಸಡನ್ನಾಗಿ ಇದು ಮಾಡಿಬಿಟ್ರೆ ಆ್ಯಂಡ್ ನಾವು ಆಫೀಸೆಲ್ಲ ಸ್ಟಾರ್ಟ್ ಆಗಿರೋದಕ್ಕೆ, ಇಲ್ಲಾಂದರೆ ಸ್ವಲ್ಪ ಜನ ಹೆಣ್ಮಕ್ಳು ಮನೇಲೇ ಬ್ಯುಸಿಯಾಗಿರೋದಕ್ಕೆ, ಲೈಕ್ ವ್ಯಾಕ್ಸಿಂಗ್ ಎಲ್ಲ ಮಾಡಿಸೋದಕ್ಕೆಲ್ಲ ಟೈಮ್ ಇರೋಲ್ಲ. ಆ್ಯಂಡ್ ಆ್ಯಕ್ಚುಲಿ ಇನ್ನು ಆಫೀಸು ಅದು ಮಿಡ್ ಶಿಫ್ಟು ಅನ್ನೋದಾದರೆ ಲೈಕ್ ಇಡೀ ದಿನ ಆಫೀಸ್ ವರ್ಕಲ್ಲೇ ಕಳೆದೋಗ್ಬಿಡುತ್ತೆ. ಸೊ ಅಂಥವ್ರಿಗೆ ಸಡನ್ನಾಗಿ ಈ ಥರ ಎಲ್ಲ ಪ್ಲ್ಯಾನ್ ಆದಾಗ ನಾವು ಹೆಂಗಿದ್ರು ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕ್ತೀವಿ. 3/4 ಆಗಲಿ, ಶಾರ್ಟ್ ಅಂದರೆ ತೀರಾ ಶಾರ್ಟ್ ಅಂತಲೂ ಅಲ್ಲ, 3/4 ಹಾಕೋದಾಗಲಿ, ಇಲ್ಲ ಸ್ಲೀವ್ಲೆಸ್ ಹಾಕೋದಾಗಲಿ, ಆ ಥರ ಎಲ್ಲ ಡ್ರೆಸ್ಸಸ್ ಐಡಿಯಾ ಮಾಡ್ಕೋತೀವಿ. ಸೊ ಆ ಥರ ಸಡನ್ನಾಗಿ ಐಡಿಯಾ ಮಾಡ್ಕೊಂಡಾಗ ನಾವು ವ್ಯಾಕ್ಸ್ ಮಾಡಲೇಬೇಕಾಗತ್ತೆ. ಸೊ ಅದನ್ನು ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ದಿರ ಮನೆಯಲ್ಲೇ ಲೈಕ್ ಯಾವ ಥರ ಈ ಥರ ಸಡನ್ ಪ್ಲ್ಯಾನಿಂಗ್ಸ್ ಎಲ್ಲ ಆದರೆ ನಾನು ಮಾಡ್ಕೋತೀನಿ ಅನ್ನೋದನ್ನು ನಿಮ್ಗೆಲ್ಲರಿಗೂ ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಇವಾಗ ನಾನು ಹೋಗಿ ರೆಡಿ ಆಗಬೇಕಲ್ಲ, ಅದಕ್ಕೆ ನಾನು ಆ ವೀಡಿಯೋನ ಮಾಡ್ತಿಲ್ಲ ಈಗ. ಸೊ ನನ್ನ ಮನೇಲೇನೆ ವ್ಯಾಕ್ಸಿಂಗ್ ನಾನು ಮಾಡ್ಕೊಡಲ್ಲ, ಬಟ್ ಎಕ್ಸ್ಟ್ರಾ ಏರ್ಸ್ ಏನಿರುತ್ತೆ ಕಾಲಲ್ಲಾಗಿರ್ಬೋದು, ಕೈಯಲ್ಲಾಗಿರ್ಬೋದು, ಅದನ್ನು ನಾನು ಟ್ರಿಮ್ ಮಾಡ್ಕೋತೀನಿ. ಅದರದ್ದು ಪ್ರಾಡಕ್ಟ್ ಬಗ್ಗೆ, ರಿವ್ಯೂಸ್ ಬಗ್ಗೆ ಅದೆಲ್ಲನೂ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಎಪಿಸೋಡ್ ಇನ್ ಸೆನ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆಲ್ಲರಿಗೂ. ಓಕೆನಾ? ನಾನು ಹೋಗ್ಬಿಟ್ಟು ಫಸ್ಟು ರೆಡಿಯಾಗಿ ಬಂದುಬಿಡ್ತೀನಿ. ಇವಾಗ ಟೈಮ್ ಒಂದು 7 o'clock. ಸೊ ಆಲ್ಮೋಸ್ಟ್ ರೆಡಿ ಎಲ್ಲ ಆಗಿ ಟಿಫನ್ ಮಾಡಿ ನಾವು ಹೊರಡೋದಕ್ಕೆ ಒಂದು 10:30 ಆಗ್ಬೋದೇನೋ. ಸೊ ನಾನು ರೆಡಿ ಆಗ್ತೀನಿ. ಪ್ಯಾಂಪನ್ ನಾನೇ ಮಾಡಿಕೊಂಡು ರೆಡಿ ಆಗ್ತೀನಿ. ರೆಡಿ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಫೈನಲಾಗಿ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಫೈನಲ್ ಔಟ್ಲುಕ್. ಇದೇನಕ್ಕಂತ ನೋಡ್ತಿದ್ದೀರಾ, ಬೈಕಲ್ಲಿ ಹೋಗೋದು. ಸೊ ಏರಿಗೆ ಸೇಫ್ಟಿ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೋಲ್ ಕ್ಯಾರಿ ಮಾಡ್ತಿದ್ದೀನಿ. ಆ್ಯಂಡ್ ಇವ್ರು ನನ್ನ ಹಸ್ಬೆಂಡ್ ಶ್ರೀಕಾಂತ್. ಸೊ ಇವತ್ತು ವೈಕುಂಠ ಏಕಾದಶಿ ಅಂತ ನಂಗೆ ಗೊತ್ತಿರಲಿಲ್ಲ. ಜಸ್ಟ್ ಇವತ್ತು ಕ್ರಿಸ್ಮಸ್ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಕ್ಕೇ ಇವತ್ತು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹೆಂಗೆ ಬರ್ತದೆ?
ಇಲ್ಲಿ ನೋಡು ಅಭಿ. ನಾನು ಹಿಡ್ಕೋತೀನಿ ಗಟ್ಟಿಗ.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಮಾರ್ನಿಂಗಿಂದ ಎಲ್ಲೆಲ್ಲಿ ಹೋಗಿದ್ದೆ ಅಲ್ಲೆಲ್ಲನೂ ವೀಡಿಯೋಸ್ ತೊಗೊಳೋದಕ್ಕಾಗಿಲ್ಲ, ಬಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದೆ, ಮಾಲ್ಗೆ ಹೋಗಿದ್ದೆ. ಲೈಕ್ ನಾನು ಬ್ಯಾಂಗ್ಳೂರಲ್ಲಿ ಇದ್ರೂ ಫಿನಿಕ್ಸ್ ಮಾಲ್, ಲೈಕ್ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಫಿನಿಕ್ಸ್ ಮಾಲ್ ಅನ್ನೋದು ಗೊತ್ತಿರುತ್ತೆ. ಲೈಕ್ ಬೇರೆ ಊರಲ್ಲೆಲ್ಲ ಸ್ಟೇ ಮಾಡ್ತಾ ಇರೋರಿಗೆ ಫಿನಿಕ್ಸ್ ಮಾಲ್ ಅನ್ನೋದು ಗೊತ್ತಿರಲ್ಲ ಅಂತ ಅನ್ಕೋತೀನಿ. ನಾನು ಬ್ಯಾಂಗ್ಳೂರಲ್ಲೇ ಇದ್ರೂ ಫಿನಿಕ್ಸ್ ಮಾಲ್ ನಾನು ಇಷ್ಟು ದಿನ ಹೋಗಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಫಿನಿಕ್ಸ್ ಮಾಲ್ಗೆ ಹೋಗಿದ್ದಿದ್ದು. ಸೊ ಫಿನಿಕ್ಸ್ ಮಾಲ್ಗೆ ಹೋಗ್ಬಿಟ್ಟು ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ವಾ, ಸೊ ಚೆನ್ನಾಗೇ ಇತ್ತು. ಜಸ್ಟ್ ವಿಸಿಟ್ ಕೊಟ್ಟಿದ್ವಿ ಅಷ್ಟೇ. ಆಮೇಲೆ ಲಂಚ್ ಮಾಡಿಕೊಂಡು ಮನೆಗೆ ಬಂದ್ವಿ. ಆಲ್ಮೋಸ್ಟ್ 4:30 ಆಗಿತ್ತು ಮನೆಗೆ ಬರೋದಕ್ಕೆ. ಈಗ ಟೈಮ್ 7:15 ಆಗಿದೆ. ಸೊ ಬಂದಿದ್ದ ತಕ್ಷಣ ಟಯರ್ಡ್ ಅಂತೇಳಿ ಮಲ್ಕೊಂಬಿಟ್ಟಿದ್ದೆ. ಇವಾಗಲೇ ಇದು ಫ್ರೆಶ್ ಅಪ್ ಆಗಿದ್ದು. ಸೊ ಈ ವ್ಲಾಗ್ನ ನಾನು ಈಗ ಎಂಡ್ ಮಾಡ್ತಿದ್ದೀನಿ. ಲೈಕ್ ಇವಾಗಲೇ ಲೈಕ್ ಎಲ್ಲ ವೀಡಿಯೋ ಎಲ್ಲ ಸೆಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.